ನಮಸ್ಕಾರ ಗೆಳೆಯರೇ, ಕನ್ನಡದ ಪ್ರಶ್ನೆಗಳನ್ನು ನೋಡ್ತಾ ಇದ್ದೇವೆ. 5 ಪ್ರಶ್ನೆಗಳನ್ನು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ. ಮುಂದಿನ ಪ್ರಶ್ನೆಗಳನ್ನು ನೋಡುವ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಾವು ವಿಲೇಜ್ ಅಕೌಂಟ್ ಮತ್ತು PDOಗೆ 35 ಪ್ರಶ್ನೆಗಳಿರ್ತವೆ. ಅದಂಥ ಮುಂದಿನ ಸರಣಿ. ಇಲ್ಲಿ ನೀಡಿದಂಥ ಪ್ರಶ್ನೆ, ಕನ್ನಡ ಮತ್ತು ಸಂಸ್ಕೃತ ಪದಗಳನ್ನು ಸೇರಿಸಿ ಆಗುವ ಸಮಾಸ ಯಾವುದು ಅಂತ ಕೇಳಿದ್ದಾರೆ. ಸಮಾಸದ ಮೇಲೆ ಪ್ರಶ್ನೆಯನ್ನು ಉದ್ಭವಿಸಿದ್ದಾರೆ. ನೀಡಿದ ಆಪ್ಷನ್ ಸಮಾನ ಅಂತ ನೀಡಿದ್ದಾರೆ, ಮತ್ತು ದ್ವಿಗು, ದ್ವಂದ್ವ, ಅರಿ ಸಮಾಸ ಅಂತ ಹೇಳಿ. ಕನ್ನಡ ಮತ್ತು ಸಂಸ್ಕೃತ ಪದಗಳು ಸೇರಿ ಆಗುವ ಸಮಾಸ ಯಾವುದು ಅಂತ ಕೇಳಿದ್ದಾರೆ. ಹಾಗಾದರೆ ನೀವು ಇಲ್ಲಿ ಸಮಾಸ ಮತ್ತು ಸಮಾಸದ ವಿಧಗಳನ್ನು ನೀವು ತಿಳ್ಕೊಂಡ್ರೆ ಇದರ ಬಗ್ಗೆ, ಅದರ ಡೆಫಿನೇಷನ್ ಬಗ್ಗೆ ತಿಳ್ಕೊಬೋದು. ದ್ವಿಗು ಸಮಾಸದ ಡೆಫಿನೇಷನ್ ಏನು, ದ್ವಂದ್ವ ಸಮಾಸದ ಡೆಫಿನೇಷನ್ ಏನು, ಅರಿ ಸಮಾಸದ ಡೆಫಿನೇಷನ್ ಏನು ತಿಳ್ಕೊಂಡ್ರೆ ಸಮಾಸದ ಬಗ್ಗೆ ಈಸಿಯಾಗಿ ಉತ್ತರಿಸಬೇಕು. ಇದಕ್ಕೆ ಸರಿಯಾದ ಉತ್ತರ ಅರಿ ಸಮಾಸ. ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತದೆ. ನೆನಪಿಟ್ಕೊಳ್ಳಿ, ಅರಿ ಸಮಾಸ. ಓಕೆ, ಸಮಾಸಗಳಲ್ಲಿ ಒಟ್ಟು 8 ವಿಧಗಳು. ಅದರಾಗೆ ಸಮಾಸ ಅಂದರೆ ಏನಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಪದಗಳು ಅರ್ಥ ಲೋಪವಾಗದೆ, ಪದಗಳು ಇಲ್ಲಿ ನೋಡಿ ಅಕ್ಷರಗಳು ಸೇರಿದರೆ ನೀವೇನಂತೀರಿ, ಸಂಧಿ ಅಂತೀರಿ. ಓಕೆ, ಅಕ್ಷರಗಳು ಸೇರಿದಾಗ ಸಂಧಿ ಅಂತಾರೆ. ಇಲ್ಲಿ ಏನೇನು ಸೇರ್ತವೆ, ಪದಗಳು ಸೇರ್ತವೆ. ಓಕೆ, ಪೂರ್ವ ಪದ ಮತ್ತು ಉತ್ತರ ಪದ, ಈ ರೀತಿಯಾದಂಥ ಪದಗಳು ಸೇರಿದಾಗ ಅದನ್ನು ಸಮಾಸ ಅಂತ ಹೇಳ್ತಾರೆ. ಓಕೆ, ಪದಗಳ ಸೇರಿದಾಗ ಅರ್ಥ ಲೋಪ ಆಗಲ್ಲ. ಇಲ್ಲಿ ಕೂಡ ಸಂಧಿಯಲ್ಲಿ ಅಕ್ಷರಗಳು ಸೇರಿದಾಗ ಯಾವುದೇ ಅರ್ಥ ಕೆಡದಿದ್ದರೆ ಅವುಗಳನ್ನು ಸಂಧಿ ಅಂತ ಕರೀತಾರೆ. ಇಲ್ಲಿ ಪದಗಳು ಸೇರಿ ಅರ್ಥ ಲೋಪವಾಗುತ್ತಿದ್ದರೆ ಸಮಾಸ ಅಂತ ಕರೀತಾರೆ. ಮುಖ್ಯವಾಗಿ ಸಮಾಸದಲ್ಲಿ ವಿಗ್ರಹವಾಕ್ಯ ಬರ್ತದೆ. ಸಮಾನ ರಚನೆಯಲ್ಲಿ ಬರುವ ಮೊದಲನೇ ಪದವನ್ನು ಪೂರ್ವ ಪದ, ಎರಡನೇ ಪದವನ್ನು ಉತ್ತರ ಪದ ಅಂತಾರೆ. ಇವೆರಡನ್ನು ಬಿಡಿಸಿ ಬರೆಯುವುದನ್ನು ವಿಗ್ರಹವಾಕ್ಯ ಅಂತ ಹೇಳ್ತಾರೆ. ಪೂರ್ವ ಪದ ಮತ್ತು ಉತ್ತರ ಪದ ಬರ್ತದೆ. ಅದರಲ್ಲಿ ಅರಿ ಸಮಾಸ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತದೆ. ಅರಿ ಸಮಾಸ ಅಂದರೆ ಏನಂದರೆ, ಇಲ್ಲಿ ಕ್ವಶನ್ ಅನ್ನು ಕೇಳಿದ್ರೆ, ಕನ್ನಡ ಮತ್ತು ಸಂಸ್ಕೃತ ಪದಗಳು ಸೇರಿ ಸಮಾಸದಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ಸಮೇತ ಸಂಸ್ಕೃತ ಪದಗಳಾಗಿರಬೇಕು ಅಥವಾ ಕನ್ನಡ ಪದಗಳಾಗಿರಬೇಕು. ಒಂದು ಕನ್ನಡ ಇನ್ನೊಂದು ಸಂಸ್ಕೃತ ಪದವಾದರೆ ಅದನ್ನು ನಾವೇನು ಹೇಳ್ತೇವೆ, ಅರಿ ಸಮಾಸ ಅಂತ ಹೇಳ್ತೇವೆ. ಆ ಎಕ್ಸಾಂಪಲ್ ನೋಡಿದರೆ ಮಂಗಳದ ಪ್ಲಸ್ ಆರತಿ, ಮಂಗಳಾರತಿ ನೋಡಿ, ಒಂದು ಮಂಗಳಾರತಿ. ಇಲ್ಲಿ ಇದನ್ನು ಹೇಗೆ ಬಿಡಿಸಿ ಬರೋದು ಅಂದರೆ, ಮಂಗಳದ ಪ್ಲಸ್ ಆರತಿ. ಇಲ್ಲಿ ಸಂಸ್ಕೃತ ಪದ ಮಂಗಳದ, ಕನ್ನಡ ಪದ ಆರತಿ, ಇವೆರಡು ಸೇರಿ ಏನಾಗ್ತದೆ, ಮಂಗಳಾರತಿ ಎಂದಾಗ್ತದೆ. ಓಕೆ, ಮತ್ತೊಂದು ಮಳೆಯ ಪ್ಲಸ್ ಕಾಲ, ಮಳೆಯ ಪ್ಲಸ್ ಕಾಲ. ಇಲ್ಲಿ ಕನ್ನಡ ಪದ ಯಾವುದು, ಮಳೆಯ, ಸಂಸ್ಕೃತ ಪದ ಕಾಲ. ಓಕೆ, ಅವೆರಡು ಸೇರಿ ಏನಾಗ್ತದೆ, ಮಳೆಗಾಲ ಎಂದಾಗ್ತದೆ. ಇದು ಕನ್ನಡ ಪದ ಮತ್ತು ಸಂಸ್ಕೃತ ಪದ, ಕನ್ನಡ ಪದ ಮತ್ತು ಕನ್ನಡ ಪದ, ಕನ್ನಡ ಪದ ಮತ್ತು ಸಂಸ್ಕೃತ ಪದ, ಹೀಗೆ ಎರಡು ರೀತಿಯಾಗಿ ಸಂಸ್ಕೃತ ಪದ ಮತ್ತು ಸಂಸ್ಕೃತ ಪದವು ಸೇರಿದ್ದು ಕೂಡ ಅದು ಅರಿ ಸಮಾಸಕ್ಕೆ ಉದಾಹರಣೆಯಾಗಿರುತ್ತದೆ. ಹಾಗಾದರೆ ಸಮಾನ ಅಂತ ನೀಡಿದ್ದಾರೆ. ಇದು ಟೋಟಲಿ ರಾಂಗ್ ಆದಂಥ ಆನ್ಸರ್. ಸಮಾನ ಅಂತ ಯಾವುದೇ ಸಮಾಸಗಳು ಇಲ್ಲಿ ಬರುವುದಿಲ್ಲ. ನೆಕ್ಸ್ಟು ಎರಡನೇ ಆಪ್ಷನ್ ನೀಡಿದ್ದಾರೆ, ದ್ವಂದ್ವ ಸಮಾಸ. ದ್ವಂದ್ವ ಸಮಾಸ ಅಂದರೆ ಏನಂದರೆ, ದ್ವಂದ್ವವಾಗಿ ಕೂಡಿರುವಂಥದ್ದು. ಓಕೆ, ದ್ವಂದ್ವವಾಗಿ ಕೂಡಿರುವಂಥದ್ದು. 2 ಅಥವಾ ಹೆಚ್ಚು ನಾಮಪದಗಳು ಸಹಯೋಗದೊಂದಿಗೆ ಸೇರಿ ಸಮಾಸವಾದಾಗ ಎಲ್ಲ ಪದಗಳ ಅರ್ಥವು ಓಕೆ ಪ್ರಧಾನವಾಗಿದ್ದರೆ 3 ಪದದ ಅರ್ಥ ಪ್ರಧಾನವಾಗಿರುತ್ತದೆ. ಓಕೆ, 1 2 3 3 ಪದದ ಅರ್ಥ ಪ್ರಧಾನವಾಗಿರೋದ್ರೆ ಅದನ್ನು ದ್ವಂದ್ವ ಸಮಾಸ ಅಂತ ಹೇಳಲಾಗುತ್ತದೆ. ಓಕೆ, ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ಕೂಡ ಎಲ್ಲ ಪದದ ಅರ್ಥ ಸಮನಾಗಿರ್ತದೆ. ಪೂರ್ವ ಪದದ ಮತ್ತು ಉತ್ತರ ಪದ ಒಂದು ಸಮಾನವಾದಂಥ ವೇಟೇಜ್ ಇದ್ದರೆ ಅದನ್ನು ನಾವು ಏನು ಹೇಳ್ತೇವೆ, ದ್ವಂದ್ವ ಸಮಾಸ ಅಂತ ಹೇಳ್ತೇವೆ. ಉದಾಹರಣೆ ನೋಡೋದಾದರೆ, ದೀನನು ಪ್ಲಸ್ ಅನಾಥನು, ದೀನನು ಪ್ಲಸ್ ಅನಾಥನು ಏನಾಗ್ತದೆ, ದೀನನಾಥರು. ಓಕೆ, ಇದು ಎಲ್ಲ ಪದದ ಅರ್ಥ
ಪ್ರಧಾನವಾಗಿರ್ತದೆ. ಮತ್ತೊಂದು ಎಕ್ಸಾಂಪಲ್ ನೋಡೋದಾದರೆ ಉದಾಹರಣೆ 2 ಕೆರೆಯು ಕಟ್ಟೆಯು. ಕೆರೆಯು ಇದು ಪೂರ್ವಪದ ಪ್ಲಸ್ ಕಟ್ಟೆಯು ಕಟ್ಟೆಯು ಉತ್ತರ ಪದ, ಎರಡು ಸೇರಿ ಏನಾಗ್ತದೆ ಕೆರೆ ಕಟ್ಟೆಗಳು. ಪೂರ್ವಪದ ಮತ್ತು ಉತ್ತರ ಪದಕ್ಕೆ ಎರಡಕ್ಕೂ ಕೂಡ ಸಮಾನವಾದಂಥ ಸಹಯೋಗದೊಂದಿಗೆ ಸೇರ್ತವೆ. ಎರಡೂ ಪದಗಳು ಸಮಾನ ಅರ್ಥವನ್ನು ಒಳಗೊಂಡಿದ್ದರೆ ಅದನ್ನು ದ್ವಂದ್ವ ಸಮಾಸ ಅಂತ ಹೇಳ್ತವೆ. ಮೂರನೇ ಒಂದು ಎಕ್ಸಾಂಪಲ್ ನೋಡಿದ್ರೆ ಗಿಡವು ಪ್ಲಸ್ ಮರವು, ಗಿಡ ಮರಗಳು. ಗಿರಿಯು ಪ್ಲಸ್ ವನವು ಪ್ಲಸ್ ದುರ್ಗವು, ಗಿರಿವನ ದುರ್ಗಗಳು. ಕರಿಯು ಪ್ಲಸ್ ತುರಂಗವು ಪ್ಲಸ್ ರಥವು, ಕರಿ ತುರಂಗಗಳು. ಇವೆಲ್ಲ ದ್ವಂದ್ವ ಸಮಾಸಕ್ಕೆ ಉದಾಹರಣೆಯಾಗಿರ್ತದೆ. ಹಾಗಾದರೆ ನಂತರದ ಆಪ್ಷನ್ನ ನೋಡೋದಾದರೆ ದ್ವಿಗು ಸಮಾಸ. ದ್ವಿಗು ಸಮಾಸ ಅಂದರೆ ಏನು? ದ್ವಿಗು ಸಮಾಸ ಅಂದರೆ ನೀವು ತಿಳ್ಕೋಬೇಕು, ದಿಕ್ಕುಗಳನ್ನು ಹೇಳುವಂಥದ್ದು ಮತ್ತು ಸಂಖ್ಯೆಗಳನ್ನು ಹೇಳುವಂಥದ್ದು, ಅವನ್ನು ದ್ವಿಗು ಸಮಾಸ ಅಂತ ಹೇಳ್ತಾರೆ. ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದವು ಸಂಖ್ಯಾವಾಚಕ ಅಥವಾ ನಾಮಪದವಾಗಿದ್ದರೆ ಅವೆರಡೂ ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಮುಖ್ಯವಾಗಿದ್ದರೆ ಅದನ್ನು ದ್ವಿಗು ಸಮಾಸ ಅಂತ ಹೇಳ್ತೇವೆ. ಓಕೆ, ಉತ್ತರ ಪದದ ಅರ್ಥವು ಮುಖ್ಯವಾಗಿರಬೇಕು. ಒಂದು ಪ್ಲಸ್ ಕಟ್ಟು. ಕಟ್ಟು ಏನಿದು ಪೂರ್ವ ಪದ ಒಂದು ಪ್ಲಸ್ ಉತ್ತರ ಪದ ಕಟ್ಟು, ಇವೆರಡು ಏನು ಸೇರಾಗ್ತದೆ, ಏನು ಹೇಳ್ತದೆ ವಾಕ್ಯ, ಅವೆರಡೂ ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿರಬೇಕು. ಈ ಒಂದು ಏನಿದೆಯಲ್ಲ ಅದು ಪ್ರಧಾನವಾಗಿರಬೇಕು. ಅದೇನು ಹೇಳ್ತೇವೆ, ಉತ್ತರ ಪದ ಇದಾಗ್ತದೆ, ಕಟ್ಟು ಕಟ್ಟು ಪ್ರಧಾನವಾಗಿರಬೇಕು. ಏನಾಗ್ತದೆ ಒಗ್ಗಟ್ಟು. ಒಗ್ಗಟ್ಟು ನೋಡಿ, ಒಂದು ಹೋಗಿದೆ ಇಲ್ಲಿ, ಕಟ್ಟು ಅದು ಪ್ರಧಾನವಾಗಿದೆ, ಅದರ ಅಂಶ ಪ್ರಧಾನವಾಗಿದೆ, ಆದ್ದರಿಂದ ಒಗ್ಗಟ್ಟು ಇದಕ್ಕೆ ಸರಿಯಾದ ಉತ್ತರ. ಎರಡನೇ ಎಕ್ಸಾಂಪಲ್ ನೋಡಿದರೆ ಎರಡು ಪ್ಲಸ್ ಕೆಲ. ಎರಡು ಪ್ಲಸ್ ಕೆಲ ಏನಾಗ್ತದೆ ಇಕ್ಕೆಲ. ಇಕ್ಕೆಲ. ಓಕೆ, ಈ ಕೆಲ ಎಂಬುದು ಉತ್ತರ ಪದದ ಅರ್ಥ ಪ್ರಧಾನವಾಗಿದೆ, ಅದನ್ನು ನಾವೇನು ಹೇಳ್ತೇವೆ ದ್ವಿಗು ಸಮಾಸ ಅಂತ ಹೇಳ್ತೇವೆ. ನಂತರ ನಾಲ್ಕು ಪ್ಲಸ್ ಮೊಗ. ಇದನ್ನು ಹಲವಾರು ಎಕ್ಸಾಮ್ಸ್ನಲ್ಲಿ ಕೇಳಿದ್ದಾರೆ. ನಾಲ್ಕು ಪ್ಲಸ್ ಮೊಗ, ನಾಲ್ಮೊಗ. ನಾಲ್ಕನೇ ಎಕ್ಸಾಂಪಲ್ ನಾಲ್ಮೊಗ. ನಾಲ್ಮೊಗ. ಐದನೇ ಎಕ್ಸಾಂಪಲ್ ಏಕಾಕ್ಷಿ. ಏಕಾಕ್ಷಿ. ಆರನೇದಾಗಿ ಪಂಚೇಂದ್ರಿಯ. ಪಂಚೇಂದ್ರಿಯನ ಹೇಗೆ ಬಿಡಿಸಿ, ಪಂಚ ಪ್ಲಸ್ ಇಂದ್ರಿಯ, ಪಂಚೇಂದ್ರಿಯ. ಓಕೆ, ಏಳನೇದಾಗಿ ಷಟ್ಕೋನ. ಷಟ್ಕೋನ. ನೆಕ್ಸ್ಟು 8 20. 20. ಒಂಬತ್ತನೇದಾಗಿ ಹಲವಾರು ಎಕ್ಸಾಂಪಲ್ ಕೊಟ್ಟ 60. 60. ಮೊಗದಾವು, ಮುಕ್ಕಣ್ಣು, ಸಪ್ತ ಸ್ವರಗಳು, ಸಪ್ತ ಪ್ಲಸ್ ಸ್ವರಗಳು, ಸಪ್ತ ಸ್ವರಗಳು. ಇವೆಲ್ಲ ದ್ವಿಗು ಸಮಾಸಕ್ಕೆ ಉದಾಹರಣೆಯಾಗಿದೆ. ಕನ್ನಡ ಮತ್ತು ಸಂಸ್ಕೃತ, ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ, ಕನ್ನಡ ಮತ್ತು ಸಂಸ್ಕೃತ. ಇಲ್ಲಿ ನೋಡಿ, ಕನ್ನಡ ಮತ್ತು ಸಂಸ್ಕೃತ, ಕನ್ನಡ ಮತ್ತು ಸಂಸ್ಕೃತ, ಸಂಸ್ಕೃತ ಮತ್ತು ಕನ್ನಡ, ಕನ್ನಡ ಮತ್ತು ಕನ್ನಡ, ಸಂಸ್ಕೃತ ಮತ್ತು ಸಂಸ್ಕೃತ. ಅವು ಪದವಾಗಿದ್ದರೆ ಯಾವುದು ಸಮಾಸ? ಅರಿ ಸಮಾಸ. ಓಕೆ, ನೆಕ್ಸ್ಟ್ ದ್ವಂದ್ವ ಸಮಾಸ. ಎಲ್ಲ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದು ದ್ವಂದ್ವ ಸಮಾಸ. ದೀನನಾಥರು, ಈ ರೀತಿ. ದ್ವಿಗು ಸಮಾಸ. ಓಕೆ, ಉತ್ತರ ಪದದ ಅರ್ಥ ಮಾತ್ರ ಪ್ರಧಾನವಾಗಿದ್ದರೆ ಅದು ದ್ವಿಗು ಸಮಾಸ. ಇಕ್ಕೆಲ, ನಾಲ್ಮೊಗ, ಪಂಚೇಂದ್ರಿಯ ಇವೆಲ್ಲ ದ್ವಿಗು ಸಮಾಸಕ್ಕೆ ಉದಾಹರಣೆಯಾಗಿದೆ. ಇದು ಸಮಾಸದ ಸಂಕ್ಷಿಪ್ತ ವಿವರಣೆ. ಇನ್ನು ಅರಿ ಸಮಾಸ, ದ್ವಿಗು ಸಮಾಸ ಆಯಿತು. ತತ್ಪುರುಷ ಸಮಾಸ. ತತ್ಪುರುಷ ಸಮಾಸದ್ದು ಕೇಳ್ತಾರೆ. ಉತ್ತರ ಪದ ಮತ್ತು ಉತ್ತರ ಪದಗಳೆರಡೂ ನಾಮಪದಗಳಾಗಿದ್ದು ಉತ್ತರ ಪದದ ಅರ್ಥಕ್ಕೆ ಪ್ರಾಧಾನ್ಯವಿತ್ತರೆ ಅದನ್ನು ತತ್ಪುರುಷ ಸಮಾಸ ಅಂತ ಹೇಳ್ತಾರೆ. ಉದಾಹರಣೆ ನೋಡಿದರೆ ವಯೋವೃದ್ಧ, ವಯಸ್ಸಿನಿಂದ ವೃದ್ಧ. ಅರಮನೆ, ಅರಸನ ಮನೆ. ರಾಜನ ಪ್ಲಸ್ ಪುತ್ರಿ, ರಾಜಪುತ್ರಿ. ಕಂಬನಿ, ಬೆಟ್ಟದ ಅವರೆ, ತಲೆನೋವು. ಇವೆಲ್ಲ
ಯಾವ ಸಮಾಸಕ್ಕೆ? ತತ್ಪುರುಷ ಸಮಾಸಕ್ಕೆ ಉದಾಹರಣೆ. ಹಾಗಾದರೆ ಎರಡನೇ ಪ್ರಶ್ನೆ ನೋಡೋದಾದರೆ ಪ್ರಶ್ನೆ ಸಂಖ್ಯೆ 2, ತೆಲುಗಿನ ವೇಮನ ತಮಿಳಿಗೆ ತಿರುವಳ್ಳವರ್ಗೆ ಸಮವಾದರೆ ಕನ್ನಡದ ಕವಿ ಯಾರು ಅಂತ ಕೇಳಿದ್ದಾರೆ. ನೀಟ್ ಆಪ್ಷನ್ ಲಕ್ಷ್ಮೀಶ, ರತ್ನಾಕರ, ಸರ್ವಜ್ಞ, ಕನಕದಾಸ ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ ಸರ್ವಜ್ಞ. ಇದಕ್ಕೆ ಸರಿಯಾದ ಉತ್ತರ. ಸರ್ವಜ್ಞನ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಷಟ್ಪದಿಯ ಬ್ರಹ್ಮ ಅಂತ ತ್ರಿಪದಿಯ ಬ್ರಹ್ಮ, ಷಟ್ಪದಿಯ ಬ್ರಹ್ಮ ರಾಘವಾಂಕ ನೆನ್ಪಿಟ್ಕೊಳ್ಳಿ. ತ್ರಿಪದಿಯ ಬ್ರಹ್ಮ ಅಂತ ಹೇಳ್ತಾರೆ. ತ್ರಿಪದಿಯ ಬ್ರಹ್ಮ ಮುಖ್ಯವಾದಂಥ ಪಾಯಿಂಟ್. ಓಕೆ, ತ್ರಿಪದಿಯ ಬ್ರಹ್ಮ. ತ್ರಿಪದಿಯನ್ನು ತಮ್ಮ ವಚನಗಳನ್ನು ಎಲ್ಲ ತ್ರಿಪದಿಯಲ್ಲಿ ಅವರು ರಚನೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ಅವರನ್ನು ತ್ರಿಪದಿಯ ಬ್ರಹ್ಮ ಅಂತ ಹೇಳಲಾಗುತ್ತದೆ. ಪ್ರೊಫೆಸರ್ LR ಹೆಗಡೆ ಸರ್ವಜ್ಞನನ್ನು ಕನ್ನಡದ ಒಂದು ಪುಟ್ಟ ವಿಶ್ವಕೋಶ ಅಂತಲೇ ಇವನನ್ನು ಬಣ್ಣಿಸಿದ್ದಾರೆ. ಇದು ಸರ್ವಜ್ಞನ ಒಂದು ಮುಖ್ಯವಾದ. ತಮಿಳಿನ ತಿರುವಳ್ಳರ್ ಕವಿ ಹಾಗೂ ತೆಲುಗಿನ ವೇಮನೊಡನೆ ಸರ್ವಜ್ಞನನ್ನು ಹೋಲಿಸಲಾಗಿದೆ. ಉಚ್ಚಂಗಿ ಚೆನ್ನಪ್ಪ ಅವರು ಸರ್ವಜ್ಞನ ವಚನ ನೋಡಿ ಅವನು ಸಂಸ್ಕೃತ ಕವಿಯಲ್ಲಿ ಪ್ರಾಕೃತ ಕವಿ ಅಂತ ಹೇಳಿದ್ದಾರೆ. ಇದು ಸರ್ವಜ್ಞನ ಸ್ಪರ್ಧಾತ್ಮಕ ಕೇಳಬಹುದಂಥ ಪ್ರಶ್ನೆ. ತ್ರಿಪದಿಯ ಬ್ರಹ್ಮ ಅಂತ ಯಾರನ್ನು ಕೇಳ್ತಾರೆ ಅಂದರೆ ಸರ್ವಜ್ಞ. ಈ ಪ್ರಶ್ನೆಯನ್ನು ಕೇಳ್ತಾರೆ. ತೆಲುಗಿನಲ್ಲಿ ವೇಮನ ಪ್ರಸಿದ್ಧಿ ಆದರೆ, ತಮಿಳಿನಲ್ಲಿ ತಿರುವಳ ಪ್ರಸಿದ್ಧಿ ಆದರೆ, ಕನ್ನಡದಲ್ಲಿ ಯಾರು ಅಂತ ಕೇಳಿದಾಗ ಸರ್ವಜ್ಞ ಅಂತ ಹೇಳಬೇಕಾಗ್ತದೆ. ನಂತರ ಪ್ರಶ್ನೆ, ಆನಂದ ಕಂದ ಎಂಬ ಕಾವ್ಯನಾಮ ಹೊಂದಿದವರು ಯಾರು? ನೀಡಿದ ಆಪ್ಷನ್ ಬೆಟಗೇರಿ ಕೃಷ್ಣ ಶರ್ಮ, ಆಪ್ಷನ್ ಸಿ ಮಧುರ ಚೆನ್ನ, ಆಪ್ಷನ್ ಸಿ ಪಂಜೆ ಮಂಗೇಶರಾಯ, ಆದ್ಯ ರಂಗಾಚಾರ್ಯ ಎಂಬುದು ಆಪ್ಷನ್ಸ್ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಬೆಟಗೇರಿ ಕೃಷ್ಣ ಶರ್ಮ ಎಂಬುದು ಇದಕ್ಕೆ ಸರಿಯಾದ ಉತ್ತರ. ಇವರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡಿದಾಗ ಗೋಕಾಕ್ ತಾಲೂಕಿನ ಬೆಟಗೇರಿ, ಈಗಿನ ಬೆಳಗಾವಿಯಲ್ಲಿ ಇವರ ಜನ್ಮ ಆಗ್ತದೆ. ಬೆಳಗಾವಿಯಲ್ಲಿ ಇವರ ಕಥಾ ಸಂಕಲನ ಮತ್ತು ಪ್ರಬಂಧಗಳನ್ನು ನೋಡಿದರೆ ಮುದ್ದನ ಮಾತು, ಅರುಣೋದಯ, ಕಾರ ಹುಣ್ಣಿಮೆ ಕೇಳಿದ್ದಾರೆ. ಇದನ್ನ ಹುಣ್ಣಿಮೆ, ವೀರಹಿಣಿ, ಒಡನಾಡಿ ಕಥಾ ಸಂಕಲನಗಳು, ಸಾಮಾಜಿಕ ಸಂವಚನಗಳು ಎಂಬುದು ಮುಖ್ಯವಾದಂಥ ಕಥಾ ಸಂಚಲನ. ಪ್ರಬಂಧಗಳು ಕರ್ನಾಟಕ ಜಲಜೀವನ, ಸಾಹಿತ್ಯ ಸಾಗಿರುವ ದಾರಿ, ಸಾಹಿತ್ಯ ವಿಹಾರ ಇವು ಮುಖ್ಯವಾಗಿ ಇರುವಂಥ ಕಥಾ ಸಂಕಲನಗಳು ಮತ್ತು ಪ್ರಬಂಧಗಳು. ಕಾದಂಬರಿ ನೋಡೋದಾದರೆ ಸುದರ್ಶನ, ರಾಜಯೋಗಿ, ಅಶಾಂತಿ ಪರ್ವ, ಮಲ್ಲಿಕಾರ್ಜುನ, ನುಗಳ ಮದುವೆ ಇವೆಲ್ಲ ಇವರ ಕಾದಂಬರಿಗಳಾಗಿವೆ. ಮುಖ್ಯವಾಗಿ ಬಾನುಲಿ ರೂಪಗಳನ್ನು ನೋಡಿದರೆ 37 ಬಾನುಲಿ ರೂಪಗಳನ್ನು ನೋಡ್ಬೋದು. ಬೆಳವಡಿ ಮಲ್ಲಮ್ಮ, ಬೆಂದ ಹೃದಯ, ಮುಂಡರ್ಗಿ ಗಂಡುಗಲಿ, ಪಂಚಗಂಗಾ ಇದು ಪುಸ್ತಕವಾಗಿ ಪ್ರಕಟವಾಗಿದ್ದು 1900ರಿಂದ 1982ರವರೆಗೆ ಇವರ ಕಾಲವಾಗಿತ್ತು. ಇದು ಬೆಟಗೇರಿ ಕೃಷ್ಣ ಶರ್ಮ ಅವರ ಕಾವ್ಯನಾಮ ಆನಂದ ಕಂದ. ಕಾವ್ಯನಾಮವನ್ನು ಕೇಳ್ತಾರೆ. ಪಂಚಮಂಗೇಶರಾಯದ್ದು, ಆದ್ಯ ರಂಗಾಚಾರ್ಯರದು, ಮಧುರ ಚೆನ್ನದ್ದು ಇವನ್ನು ಕೂಡ ನೀವು ಅಭ್ಯಾಸ ಮಾಡಬೇಕು. ಪಂಚಮಂಗೇಶರ ಸಣ್ಣ ಕಥೆಗಳ ಜನಕ ಅಂತಲೂ ಇವರನ್ನು ಕರೀತಾರೆ. ಪ್ರಗತಿಶೀಲ ಸಾಹಿತಿ. ನಂತರ ಪ್ರಶ್ನೆ ನೋಡಿದ್ರೆ ಪ್ರಗತಿಶೀಲ ಸಾಹಿತಿ ಯಾರು? ಪ್ರಗತಿಶೀಲ ಸಾಹಿತಿಗಳು ಯಾರು ಅಂತ ನೀವು ಇಲ್ಲಿ ಉತ್ತರಿಸಬೇಕಾಗ್ತದೆ. ಪ್ರಗತಿಶೀಲರು, ನವೋದಯ ಕವಿಗಳು, ಅದನ್ನು ಕೂಡ ನೀವು ಡೀಪಾಗಿ ಸಾಹಿತ್ಯದಲ್ಲಿ ಡಿಸ್ಕಸ್ ಮಾಡಬೇಕು. ನೀಡಿದ ಆಪ್ಷನ್ ಮಾಸ್ತಿ, ಬೇಂದ್ರೆ, BM ಶ್ರೀ, ಅನಕೃ ಅಂತ ಹೇಳಲಾಗಿದೆ. ನವೋದಯ ಕವಿಗಳಲ್ಲಿ ಅನಕೃ ಬರ್ತಾರೆ. ನವೋದಯದ ಹೊಸಗನ್ನಡ ಸಾಹಿತ್ಯ ವಿವಿಧ ಪಂಥಗಳಲ್ಲಿ ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ ಅಂತ ಇರ್ತದೆ. ಮಾಸ್ತಿ, ಬೇಂದ್ರೆ, BM ಶ್ರೀ ಎಲ್ಲ ನವೋದಯಕ್ಕೆ ಬರ್ತಾರೆ. ಅನಕೃ ಪ್ರಗತಿಶೀಲ. ನವ್ಯ ಸಾಹಿತ್ಯಕ್ಕೆ ನೋಡೋದಾದರೆ ಅಡಿಗ, ಗೋಕಾಕ್, ರಾಮನಾಥ, ಲಂಕೇಶ್, ಶಾಂತಿನಾಥ, ಕಂಬಾರರು ಇವರೆಲ್ಲ ನವ್ಯ ಸಾಹಿತ್ಯಕ್ಕೆ ಬರ್ತಾರೆ. ದಲಿತ ಬಂಡಾಯ ಸಾರ್ವಭೌಮಕರ್, ಸಿದ್ಧಲಿಂಗಯ್ಯ. ಓಕೆ, ನೆಕ್ಸ್ಟು ನಾಗವಾರ, ಚಂಪ ಇವರೆಲ್ಲ ದಲಿತ ಬಂಡಾಯಕ್ಕೆ ಬರ್ತಾರೆ. ನಂತರ ಪ್ರಶ್ನೆ ನೋಡೋದಾದರೆ ಕುಸುಮ ಬಾಲೆ ಕೃತಿ ಬರೆದವರು ಯಾರು? ನೀಡಿದ ಆಪ್ಷನ್ UR ಅನಂತಮೂರ್ತಿ, ಸಿದ್ಧಲಿಂಗಯ್ಯ, ದೇವನೂರು ಮಹಾದೇವ, P ಲಂಕೇಶ್. ಇದಕ್ಕೆ ಸರಿಯಾದ ಉತ್ತರ ದೇವನೂರು ಮಹಾದೇವರ ಬಗ್ಗೆ ಹೇಳಬೇಕಂದ್ರೆ
1948ರಲ್ಲಿ ಇವರ ಜನ್ಮ ಆಗ್ತದೆ. ಮೈಸೂರು ದೇವನೂರು ನಂಜನಗೂಡಿನಲ್ಲಿ ಇವಳ ಜನನ. ಒಡನಾಳ ನೋಡಿ, ಇದನ್ನು ಕೇಳಿದ್ದಾರೆ. ಒಡನಾಳ ಇದು ಇವರ ಕಥಾ ಸಾಹಿತ್ಯ. ಇದು ಕಿರು ಕಾದಂಬರಿ ಒಡನಾಳ. ಕಥಾ ಸಾಹಿತ್ಯ ಕುಸುಮಬಾಲೆ, ಇದನ್ನು ಕೇಳಿದೆ. ಕುಸುಮಬಾಲೆಯನ್ನು ಯಾರು ಬರೆದ, ಯಾರ ಕಥಾ ಕಾದಂಬರಿ ಅಂತ ಕೇಳಿದ್ದಾರೆ. ಕುಸುಮ ಬಾಲೆ, ಇದು ದೇವನೂರು ಮಹಾದೇವರ ಕಾದಂಬರಿ. ಪ್ರಬಂಧ ನೋಡಿದ್ರೆ ದ್ಯಾವನೂರು ಅಂತ ಕಥಾ ಸಂಕಲನ ಕೊಡ್ತಾರೆ. ಬಡಲಾಳ ಕೃತಿಗೆ 1984ರಲ್ಲಿ ಆ ಕೃತಿಗೆ ಬಡಲಾಳ ಎಂಬ ಕೃತಿಗೆ ಭಾಷಾ ಪರಿಷತ್ ಪ್ರಶಸ್ತಿ ಸಿಕ್ಕಿದೆ. ಕುಸುಮ ಬಾಲೆ ನೋಡಿ 1991ರಲ್ಲಿ ಕುಸುಮ ಬಾಲೆಗೆ ದೇವನೂರು ಮಹಾದೇವರಿಂದ 1991ರಲ್ಲಿ ಕುಸುಮ ಬಾಲೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊರಕಿದೆ. ಓಕೆ, ಇದು ದೇವನೂರು ದಲಿತ ಕವಿ. ಆಗ ಹೇಳಿದ್ನಲ್ಲ, ನವ್ಯ, ಪ್ರಗತಿಶೀಲ, ದಲಿತ ಬಂಡಾಯ ಈ ರೀತಿಯಾದಂತಹ ಪಂಥಗಳಿದ್ದಾವೆ. ಅದರಲ್ಲಿ ನವೋದಯೋತ್ತರ ದಲಿತ ಬಂಡಾಯ ಕವಿಗಳಲ್ಲಿ ದೇವನೂರು ಮಹಾದೇವ ಅವರು ಬರ್ತಾರೆ. ಕುಸುಮ ಬಾಲೆ ಇದು ದೇವನೂರು ಮಹಾದೇವ ಅವರ ಕೃತಿ. ನೆಕ್ಸ್ಟು ಕನ್ನಡ ಮೊದಲ ಕಾವ್ಯ ಆಲ್ರೆಡಿ ಗೊತ್ತಿದೆ ನಿಮಗೆ, ಅದರ ಸಂಕ್ಷಿಪ್ತ ವಿವರಣೆ. ಕನ್ನಡದ ಮೊದಲ ಕಾವ್ಯ ಆದಿಪುರಾಣ, ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಶ್ರೀ ರಾಮಾಯಣ ದರ್ಶನ ಕಾವ್ಯದ ಛಂದಸ್ಸು ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮಹಾ ಎಂಬುದು ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತದೆ.